ಸರ್ ಇನ್ನೊಂದು ಸ್ಟಂಟ್ ಮಾಸ್ಟರ್ ವಿನೋದ್ ಸರ್ ಕೇಳಿದಾಗ ಅದನ್ನ ಸರ್ಗೆ ಕೇಳಿ ಹೆಂಗಾಗಿದೆ ವಿಜಯ್ ಸರ್ ಇನ್ನೊಂದು ಚಾಟಿಯಲ್ಲಿ ಹೊಡಿಯೋದು ದರ್ಶನ್ ಸರ್ಗೆ ಚಾಟಿಯಲ್ಲಿ ಹೊಡಿಯೋದು ನಿಮ್ಗೆ ಆ ಒಂದು ಸೀನ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗಿದೆ ಸರ್ ಚಾಟಿಯಲ್ಲಿ ಹೊಡಿಯೋ ಸೀನ್? ಇಲ್ಲ, ನಾವು ಅವನಿಗೆ ಸರಿ ಡಮ್ಮಿ ಒಂದು ಮಾಡಿಸಿದ್ವಿ. ನೀವು ಏನೇ ಡಮ್ಮಿ ಮಾಡಿಸಿದ್ರಿ, ಏನೇ ಒರಿಜಿನಲ್ ಇಟ್ರು ಕೂಡ ನೀವು ಹೊಡೆದಾಗ ಅದು ಏಟ್ ಬಿದ್ದೇ ಬೀಳ್ತದೆ. ಅದು ಏನು ದರ್ಶನ್ ಸರ್ಗೆ ರಿಯಲ್ ಮಾರ್ಕ್ ಬಂದಿತ್ತ ಸರ್? ಇಲ್ಲ ಆಕ್ಚುಲಿ ಅದು ನಾವು ಅದು ಮಾಡಿದ್ದು, ಬಟ್ ಬಿದ್ದಿದಂತೂ ಕರೆಕ್ಟ್. ಯಾಕಂದ್ರೆ ಅವ್ರೇ ಇಲ್ಲ ಚೆನ್ನಾಗಿ ನೋಡಿ ಅಂದ್ರೆ ಆ ಎಫೆಕ್ಟಿವ್ ಇರಬೇಕು ಅಂತ ನಮ್ಗೊಂಥರ ಬೇಜಾರು ಚಾಟಿನಲ್ಲಿ ಓಡಿಸೋದು ಅಂದ್ರೆ. ನಾವು ಸೀನ್ಗೋಸ್ಕರ ಆ ಸೀನ್ಗೋಸ್ಕರ ಮಾಡ್ತಾ ಇದ್ದೀವಿ, ಬಟ್ ಅದನ್ನ ಅವರು ರಿಯಲ್ ಆಗಿ ಅದು ತಿಂದ್ರು. ಅದಕ್ಕೂ ನಾವು ಹೊಡೆಯೋನಿದಾರಲ್ಲ, ಅವ್ನು ಆಕ್ಚುಲಿ ಫೈಟ್ ಮಾಸ್ಟರ್ ಅಸ್ಟೆಂಟ್ ಆಕ್ಚುಲಿ ಅವ್ನು. ಯಾಕಂದ್ರೆ ಬೇರೆಯವ್ರಿಗೆಲ್ಲ ಹೊಡೆದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಅಟ್ಲೀಸ್ಟ್ ಟೆಕ್ನಿಕಲಿಗೆ ಆದ್ರೂ ಹೊಡಿಲಿ ಅಂತಂದ್ರೆ, ನೀವೇನೇ ಟೆಕ್ನಿಕಲಿಗೆ ಹೊಡೆದ್ರು ಕೂಡ ಫಸ್ಟ್ ಓಪನಿಂಗೇ ಶಾರ್ಟ್ ಕರೆಕ್ಟಾಗಿ ನೋಡ್ರಿ. ಫಸ್ಟ್ ಓಪನಿಂಗ್ ಶಾರ್ಟ್ ಅವ್ರು ಹಿಂಗೆ ಹೋಗಿ ಹಿಂಗೆ ನಿಂತ್ಕೊಂಡು ಫಸ್ಟ್ ಪರ್ಡ್ದು ಬೀಳ್ದಾಗುತ್ತೆ ಒಂದು ಚಾಟಿ. ಅವಾಗ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಿ. ಅವರು ಹಿಂಗೆ ಅಂತಾರೆ ಆಕ್ಚುಲಿ ಆ ಚಾಟಿದು ಕೊನೆಯದು ಹಿಂಗೆ ಕತ್ತತ್ರ ಬಂದು ಅದು ಹಿಂಗೆ ಎಳ್ಕೊಂಡು ಹಿಂಗೆ ಹೋಗುತ್ತದೆ ಆ ಚಾಟಿದು. ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಗೇಟ್ ಅದು ಆಕ್ಚುಲಿ ಅದು ಬಿದ್ದಿದ್ದು, ಅದು ರಪ್ ಅಂತ ಬಿದ್ದು ಅವ್ನ ಚಾಟಿನ ಹಿಂಗೆ ಎಳಿಬೇಕಾದ್ರೆ ಅದು ಹಿಂಗೆ ಸರ್ಕಲ್ ಹಿಂಗೆ ಹೋಗುತ್ತೆ. ಅವ್ರು ಒಂದ್ಸಲ ಡಿಸ್ಟರ್ಬ್ ಆಗ್ತದೆ ನೋಡಿ ಅದರಲ್ಲಿ. ಅದು ನಿಮ್ಗೆ ಗೊತ್ತಾಗುತ್ತೆ ಅದು ರಿಯಾಲಿಟಿ ಏನು ಅಂತ. ಸೊ ಒಂದು 4-5 ಶಾರ್ಟ್ ಅನ್ನ ನಾವು ಹಂಗೆ ಹೊಡ್ತಾ ಇದ್ದೀವಿ. ಅದನ್ನೇ ಹೇಳ್ತೀರಲ್ಲ, ಈ ತರದ್ ಮಾಡ್ಬೇಕು ಅಂತಂದ್ರೆ ಅವ್ರು ಮಾಡ್ತಾರೆ. ಇಲ್ಲ ಅದು ರಿಯಲ್ ಆಗಿ ಅದು ಫೇಕ್ ಆಗಿ ಅದು ಹೊಡಿದ್ರೆ ಗೊತ್ತಾಗ್ಬಿಡುತ್ತೆ. ಫೇಕ್ ಆಗಿ ಹೊಡೆದ್ರೆ ಸ್ವಲ್ಪ ಒಂಚೂರು ಹೊಡಿ ಅಂತಂದಾಗ ನಾವು ನೋಡ್ಕೊಂಡು ಅಂತ ನಾವು ಅವನಿಗೆ ಹೇಳ್ತಾ ಆ ಸೀನ್ ನಾವು ಮಾಡಿದ್ದು. ಸೊ ಎಲ್ಲ ಅದು ಏನೇ ಕ್ರೆಡಿಟ್ ಇದ್ರು ಕೂಡ ಅದು ಆ ಸೀನ್ ಇವತ್ತಿಗೆ ನಮ್ಮ ಬಾಸ್ ಬಗ್ಗೆ ಎಲ್ಲರೂ ಅವರು ಇಷ್ಟು ಒಂದು 55 ಸಿನಿಮಾ ಒಂದು ಕಡೆ ಆದರೆ ಇದೊಂದು ಸಿನಿಮಾ ಒಂದು ಕಡೆ. ದರ್ಶನ್ ಸರ್ ಬೇರೆ ಲೆವೆಲಲ್ಲಿ ಅವ್ರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಂದರೆ ಇದೆಲ್ಲಾನು ಅವ್ರಿಗೆ ಹೋಗ್ಬೇಕು. ಯಾಕೆ ಅಂತಂದರೆ ಇವತ್ತು ಅವ್ರ ನಟನೆ ಬಗ್ಗೆ ಮಾತಾಡ್ತಿದ್ದಾರೆ, ಅವ್ರ ಫೈಟ್ಸ್ ಬಗ್ಗೆ ಮಾತಾಡ್ತಿದ್ದಾರೆ ಎಲ್ಲ ಅಂತಂದರೆ ಅದು ಅವ್ರ ಡೆಡಿಕೇಶನ್, ಅವ್ರ ಹಾರ್ಡ್ ವರ್ಕ್. ನಾನು ಹೇಳ್ತೀನಿ ಎಸ್ಪೆಷಲಿ ಈ ಸಿನಿಮಾಗೆ ಅವರು ಸಖತ್ ಡೆಡಿಕೇಟ್ ಮಾಡಿದ್ದಾರೆ. ಅವ್ರು ಆ ಟೈಮ್ ಇರ್ಬೋದು, ಅವ್ರು ಇರ್ಬೋದು, ಈ ಸಿನಿಮಾಗೆ ಅಷ್ಟು ಡೆಡಿಕೇಟ್ ಮಾಡಿರೋದ್ರಿಂದನೇ ಇವತ್ತಿಗೆ ಈ ಒಂದು ಔಟ್ಪುಟ್ ಇರೋದು.